ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಚನಾ ಪ್ರಕಾಶ್ ಅಂತೇಳಿ ಅಚ್ಚು ಪಕ್ಕಗೌಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಪ್ಪ ಇದೊಂದು ಫೋಟೋ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ ಅರ್ಚನಾ ಅಂದರೆ, ಹೌದು, ಇದು ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಆಗಿರುತ್ತೆ. ಸೊ ವ್ಯಾಲೆಂಟೈನ್ಸ್ ಡೇ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ನನ್ನ ಹಸ್ಬೆಂಡ್ಗೆ ಒಂದು ರೆಸಿಪಿನ ಮಾಡಿ ಕೊಟ್ಟೆ, ತುಂಬ ಚೆನ್ನಾಗಿತ್ತು. ಅದನ್ನ ತಿಂದ್ಬಿಟ್ಟು ಒಬ್ಬರು ಸ್ಪೆಷಲ್ ಪರ್ಸನ್ ಫೀಡ್ಬ್ಯಾಕ್ ಹೇಳ್ತಾರೆ ನೋಡಿ. ಹಂಗಂದ್ರೆ ಸೂಪರ್. ಯಾರು ಮಾಡಿದ್ದು? ಅಮ್ಮ. ಏನ್ ಪಾಯಸ ಇದು? ಸೊ ಗಸಗಸೆ ಮತ್ತು ಬೆಲ್ಲ ಹಾಕಿಬಿಟ್ಟು ಒಂದು ಸ್ಪೆಷಲ್ ಆದ ಪಾಯಸ ಮಾಡಿದ್ದೀನಿ, ನೋಡ್ಕೊಳ್ಳಿ ರೆಸಿಪಿನ. ಗಸಗಸೆ ಪಾಯಸ ಒಂದು 3/4 ಕಪ್ಪಷ್ಟು ತೊಗೊಂಡಿದ್ದೀನಿ. ಸೊ 1 ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನೀವು ಯಾವ ರೈಸ್ ಯೂಸ್ ಮಾಡ್ತೀರೋ ಆ ರೈಸ್ ಅಂದರೆ ಅಕ್ಕಿನ ತಗೊಳ್ಳಿ. ಹಾಗೆಯೇ ಒಂದಷ್ಟು ಡ್ರೈ ಫ್ರೂಟ್ಸ್, ಇದರಲ್ಲಿ ಬಾದಾಮಿ ಮತ್ತು ಗೋಡಂಬಿ ಇದೆ. ಸೊ ಇಷ್ಟು ದ್ರಾಕ್ಷಿ ತೊಗೊಂಡಿದ್ದೀನಿ. ಸೊ ಇಷ್ಟು ಏಲಕ್ಕಿ, ಇಷ್ಟು ಲವಂಗ, ಸೊ 1.5 ಏನಚ್ಚಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಓಕೆನಾ? ಹಾಗೆಯೇ ಒಂದು ಸ್ವಲ್ಪ ತುಪ್ಪ. ನನಗೆ ತುಪ್ಪ ಸಾಕಾಗಿಲ್ಲ ಅಂತ ಹೇಳಿ ಇಲ್ಲಿ ರೆಡಿ ಆಗ್ತಾ ಇದೆ ತುಪ್ಪ. ಸೊ ಇದು ನಾನು ಅಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ, ಏಕೆಂದರೆ ಡ್ರೈ ಫ್ರೈ ಮಾಡೋದಲ್ವಾ. ಸೊ ಫ್ರೈ ಮಾಡ್ಕೊಂಡು ಹೇಗಂತ ತೋರಿಸ್ತೀನಿ. ಫ್ರೈ ಮಾಡ್ಕೊಂಡಷ್ಟೊತ್ತಿಗೆ ನಂಗೆ ತುಪ್ಪನ ರೆಡಿ ಆಗುತ್ತೆ. ಸೊ ಸದ್ಯಕ್ಕೆ ಇಷ್ಟು ತುಪ್ಪ ಇದೆ ಅಷ್ಟೇ. ಓಕೆನಾ? ಸೊ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಒಂದು ಎಣ್ಣೆ ಬಾಣಲಿನ ಸೊ ಇಟ್ಕೊಳ್ಳಿ. ಅದು ಆಲ್ರೆಡಿ ಡ್ರೈ ಮಾಡಿದ್ದೀನಿ. ಸೊ ಡ್ರೈ ಇದೆ. ಸೊ ನೀವು ಫಸ್ಟು ಏನು ಮಾಡಬೇಕಂತ ಹೇಳಿದ್ರೆ, ಗಸಗಸೆನ ಏನು ಆಯಿಲು ಮತ್ತು ತುಪ್ಪ ಏನು ಯೂಸ್ ಮಾಡಿದ್ದೀನಿ ಹಾಗೆಯೇ ಸೊ ನೀವು ಡೀಪಾಗಿ ಫ್ರೈ ಮಾಡಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ, ಚೆನ್ನಾಗಿ ಹಿಡಿಯುತ್ತೆ. ಒಂದ್ಸತಿ ನೋಡಿ. ಸೊ ಇದಿಷ್ಟು ಅಕ್ಕಿ ಕೂಡ ಹಾಕ್ತೀನಿ. ಓಕೆನಾ? ಇದಿಷ್ಟು ಹಾಕಿಬಿಟ್ಟು ನೀಟಾಗಿ ಡ್ರೈ ರೋಸ್ಟ್ ಮಾಡಬೇಕಾಗುತ್ತೆ. ಸೊ ಅವಾಗವಾಗ ಕೈ ಆಡ್ತಾ ಇರಬೇಕಾಗುತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ಕಡೆ ಹಿಡಿದುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೆಲ್ತಿ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು. ಸೊ ಯಾರಿಗೆ ನಿದ್ರೆ ಬರಲ್ಲ ಆ್ಯಂಡ್ ಯಾರಿಗೆ ಜೀರ್ಣಶಕ್ತಿ ಜಾಸ್ತಿ ಇರಲ್ಲ ಅದು ಅವ್ರಿಗೆ ಜಾಸ್ತಿ. ಹಾಗೆಯೇ ನಿಮಗೆ ಗಸಗಸೆನ ಕೂಡ ಜಾಸ್ತಿನೂ ಕೂಡ ಯೂಸ್ ಮಾಡಬಾರ್ದು. ಸೊ ಇದು ನಾನು ಈ 3/4 ಕಪ್ ಗಸಗಸೆಯಲ್ಲಿ ಒಂದು 6 ಜನಕ್ಕಾಗಷ್ಟು ಪಾಯಸ ಆಗುತ್ತೆ ಈಗ ನನಗೆ. ಸೊ ನೀವು ಮನೇಲಿ ಒಂದು 2-3 ಜನ ಇದ್ದೀರಾ ಅಂತ ಹೇಳಿದ್ರೆ ಅದು ಅಳತೆ ಮಾಡಿಬಿಟ್ಟು ಹಾಕಿ. ಅಗೇನ್ ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಅಷ್ಟರೊಳಗೆ ನೋಡಿ ಸೊ ಒಂದು ಇಲ್ಲಿ ತುಪ್ಪ ಕೂಡ ಹಾಕ್ತಾ ಬಂತು. ಸೊ ಲಾಸ್ಟ್ 8 ಮೂಮೆಂಟ್ಸಲ್ಲಿದೆ ತುಪ್ಪ. ಇದಿಷ್ಟು ಗ್ರೈಂಡ್ ಮಾಡೋಕ್ಕೆ. ಓಕೆನಾ? ಸ್ವಲ್ಪ ಹಾಕ್ಕೊಳ್ತೀನಿ. ಹಾಗೆಯೇ ಇದನ್ನು ಕೂಡ ಹಾಕ್ತೀನಿ. ಯಾಕಂತ ಹೇಳಿದರೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸೊ ಈಸಿಯಾಗಿ ಗ್ರೈಂಡ್ ಆಗಿಬಿಡುತ್ತೆ ಎಲ್ಲದು ಕೂಡ. ಇದಕ್ಕೆ ಕೂಡ ನಾನು ಆಯಿಲೆಲ್ಲ ಏನೂ ಹಾಕಿಲ್ಲ. ಸೊ ಹಾಗೆಯೇ ತುಪ್ಪ ಕೂಡ ಹಾಕಿಲ್ಲ, ಸುಮ್ಮನೆ ಫ್ರೈ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಫ್ರೈ ಮಾಡಿದ್ರೆ ಘಮನೇ ಬೇರೆ ಇರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ ಪಾಯಸ. ಸೊ ಆಲ್ರೆಡಿ ಇಷ್ಟ ಆಯಿತು, ಸಾಕಿಷ್ಟು. ಸೊ ಇಲ್ಲಿ ರೋಸ್ಟ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಕೂಡ ಇದಕ್ಕೆ ಹಾಕ್ತೀನಿ. ಹಾಗೆಯೇ ಇಲ್ಲಿ ರೆಡಿ ಮಾಡ್ಕೊಂಡಿರೋ ಗಸಗಸೆ ಮತ್ತು ಅಕ್ಕಿ ಬಿಸಿ ಇದೆ. ಸೊ ಇದಕ್ಕೆ ಹಾಕಿ ಮಿಕ್ಸ್ಕೊಂಡ್ಬಿಟ್ಟು ಸೊ ಫಸ್ಟ್ ಇದಿಷ್ಟನ್ನ ಗ್ರೈಂಡ್ ಮಾಡ್ಕೊತೀನಿ. ಯಾಕಂತ ಹೇಳಿದ್ರೆ ಸೊ ಗಸಗಸೆ ಬಂದುಬಿಟ್ಟು ಚಿಕ್ಕಕ್ಕಿದೆ ಅಲ್ವಾ. ಸೊ ಇದನ್ನ ಗ್ರೈಂಡ್ ಮಾಡಿಕೊಂಡ್ರೆ ಮಾತ್ರ ನಮಗೆ ಕಾಯಿನ ಕೂಡ ಆ್ಯಡ್ ಮಾಡ್ಬೋದು ಆಮೇಲೆ. ಸೊ ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊತೀನಿ. ಅಷ್ಟರೊಳಗೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಈ ಪಾತ್ರೆಗೆ ಬೆಲ್ಲ ಮತ್ತು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಕರಗಿಸ್ತೀನಿ. ಓಕೆನಾ? ಇಲ್ಲಿ ಈ ಥರ ಒಂದು ಏನು ಪಾತ್ರೆಗೆ ಸೊ ಬೆಲ್ಲ ಹಾಕಿ 1 ಲೋಟ ನೀರು ಹಾಕಿ ಇಟ್ಟಿದ್ದೀನಿ. ಇದು ನೀಟಾಗಿ ಕರಗಬೇಕು, ಒಂದ್ಸತಿ ಸೋಸ್ಕೊಂಡ್ರೆ ಆಗುತ್ತೆ. ಹಾಗೆಯೇ ಇಲ್ಲಿ ನಾನು ಫ್ರೈ ಮಾಡ್ಕೊಂಡಿರುವ ಗಸಗಸೆ, ಅಕ್ಕಿ ಮತ್ತು ಡ್ರೈ ಫ್ರೂಟ್ಸು ತಣ್ಣಗಾಗಿದೆ. ಸೊ ಇದು ಒಂದ್ಸತಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಬಿಸಿಯಾಗಿದ್ದರೆ ಸ್ವಲ್ಪ ಹುಷಾರಾಗಿ ಗ್ರೈಂಡ್ ಮಾಡಿ. ಸೊ ತಣ್ಣಗೆ ಆರೋದ್ರ ಮೇಲೆ ಗ್ರೈಂಡ್ ಮಾಡಿದ್ರೆ ಬೆಟರು. ಓಕೆನಾ? ಸೊ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಸೊ ಅದು ನೀಟಾಗಿ ಗ್ರೈಂಡ್ ಆಗುತ್ತೆ. ಸೊ ಗ್ರೈಂಡ್ ಫಸ್ಟು ನೀವು ಇವು 3ನ್ನ ಮಾತ್ರ ಹಾಕ್ಕೊಬೇಕಾಗುತ್ತೆ. ಯಾಕಂದರೆ ಗಸಗಸೆ ಚಿಕ್ಕಕ್ಕಿರೋದ್ರಿಂದ
ಸೊ ಅದು ಗ್ರೈಂಡಿಗೆ ಸಿಗೋದಿಲ್ಲ. ಹಾಗಾಗಿ ಇದಿಷ್ಟು ಈ ಥರ ಗ್ರೈಂಡ್ ಆಗಿದೆ. ಅಗೇನ್ ಮತ್ತೊಮ್ಮೆ ಗ್ರೈಂಡ್ ಮಾಡ್ತೀನಿ. ಸೊ ಅದು ಈ ಕಲರಿಗೆ ಬರುತ್ತೆ. ಆ್ಯಕ್ಚುಲಿ ಯೂಶ್ವಲಿಗೆ ಅದು ವೈಟ್ ಕಲರಿಗೆ ಬರುತ್ತೆ. ಸೊ ನಾನೇನು ಮಾಡಿದ್ದೀನಿ ಅಂತ ಹೇಳಿದರೆ ಒಂದು ಸ್ವಲ್ಪ ಏನು ರೋಸ್ಟ್ ಮಾಡೋದು ಸ್ವಲ್ಪ ಜಾಸ್ತಿ ಆಗಿಬಿಡ್ತು ರೋಸ್ಟ್ ಮಾಡೋದು. ಸೊ ಈ ಥರ ಆಯ್ತು. ಹಾಗೆಯೇ ನಾನು ಬಾದಾಮ್ ಯೂಸ್ ಮಾಡಿದ್ದೀನಲ್ವಾ, ಅದ್ರ ಮೇಲ್ಗಡೆ ಲೇಯರ್ ತೆಗೆದ್ರು ವೈಟಿಶ್ ಬರುತ್ತೆ. ಸೊ ಲೇಯರ್ ತೆಗ್ದಿರಲಿಲ್ಲ. ಹಾಗೆ ಕಾಯಿ ಕೂಡ ಅಷ್ಟೇ ಆ್ಯಡ್ ಮಾಡಿದೆ ನಾನು ಇದಕ್ಕೇ. ಕಾಯಿ ಕೂಡ ನಾನು ಏನು ತುರ್ಕೊಂಡಿಲ್ಲ, ಹಾಗೆ ಎತ್ಬಿಟ್ಟು ಈ ಥರ ಸಣ್ಣಕ್ಕೆ ರುಬ್ಬಿಟ್ಟಿದೆ ಆಲ್ರೆಡಿನೇ. ಫಸ್ಟೇ ಈ ಥರ ಗ್ರೈಂಡ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡಿ, ಈ ಥರ ಗ್ರೈಂಡ್ ಆಗ್ತಾ ಇರೋದು ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗ್ತಾಯಿದೆ ಅಲ್ವಾ. ಸೊ ಅಷ್ಟೊತ್ತಿಗೆ ನಿಮಗೆಲ್ಲ ಆಲ್ರೆಡಿ ನಿಮ್ಮದು ಬೆಲ್ಲ ಕುದಿ ಬಂದಿರುತ್ತೆ. ಅದನ್ನ ನೀಟಾಗಿ ಸೋಸ್ಕೊಬೇಕು. ಯಾಕಂದರೆ ಬೆಲ್ಲದಲ್ಲಿ ಕೆಲವು ಟೈಮು ಕಲ್ಲಿನ ಅಂಶ ಇರುತ್ತೆ. ಓಕೆನಾ, ಸೋಸಿ ಒಂದು ಕಡೆ ಇಟ್ಕೊಂಡೆ. ಸೊ ಇದು ಆಲ್ರೆಡಿ ಎಲ್ಲ ರೆಡಿ ಆಯಿತು ನನ್ನದು. ಏನಂತ ಹೇಳಿದ್ರೆ ಬೆಲ್ಲನೂ ಕುದ್ದು ರೆಡಿ ಆಗಿತ್ತು. ಸೊ ಹಾಗಾಗಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಿಮಗೆ ತುಪ್ಪ ಎಷ್ಟು ಬೇಕೋ ಅಷ್ಟಿಟ್ಟು, ಸೊ ಮತ್ತೆ ಇದು ನೀವು ಡ್ರೈ ಫ್ರೂಟ್ಸ್, ನಿಮಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಅಥವಾ ಮನೇಲಿ ಯಾವ್ಯಾವ ಡ್ರೈ ಫ್ರೂಟ್ಸ್ ಅವೈಲಬಲ್ ಇರುತ್ತೆ ಆ ಡ್ರೈ ಫ್ರೂಟ್ಸ್ನ ಹಾಕಿಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳೋದು. ಯೂಶ್ವಲಾಗಿ ಎಷ್ಟು ಫ್ರೈ ಮಾಡ್ತಾರೆ ನಿಮಗೆ ಗೊತ್ತಿದೆ ಅಲ್ವಾ. ಸೊ ನೋಡಿ, ನಾನು ಇಲ್ಲಿ ಫ್ರೆಶ್ ತುಪ್ಪನ ಕೂಡ ಆ್ಯಡ್ ಮಾಡಿದ್ದೀನಿ. ನಾನು ನಿಮಗೆ ತೋರಿಸ್ದಂಗೆ ಫಸ್ಟಿಗೆ ತುಪ್ಪನ ತೋರಿಸಿದೆ ಅಲ್ವಾ, ಅಲ್ಲಿ ಆಲ್ರೆಡಿ ತುಪ್ಪ ಕೂಡ ನನಗೆ ಆಗಿದ್ದು ಸಿಕ್ತು. ಫ್ರೆಶ್ ತುಪ್ಪ ಸೂಪರಾಗಿರುತ್ತೆ. ಒಂದ್ಸತಿ ನೀವು ಮನೆಯಲ್ಲೇ ಹಾಲ್ಕೆನೆ ತೆಗ್ದುಬಿಟ್ಟು ಬೆಣ್ಣೆ ಮಾಡಿ ತುಪ್ಪ ಮಾಡಿ ಎಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ಗೊತ್ತಾ. ಸೊ ಅದ್ರದ್ದು ಲಿಂಕ್ ಕೂಡ ಇದೆ, ಆಲ್ರೆಡಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಸೊ ತುಪ್ಪ ಒಂದು ಸ್ವಲ್ಪ ಬಿಸಿಯಾಗಿದ್ದ ತಕ್ಷಣ ಇದಕ್ಕೆ ನೀವು ನಾನು ಈ ದ್ರಾಕ್ಷಿ ಮತ್ತು ಬಾದಾಮನ್ನ ನಾನು ಇಡೀ ಬಾದಾಮನ್ನೇ ಹಾಕ್ತೀನಿ, ನನಗೆ ತುಂಬ ಇಷ್ಟ ಅದು. ಹಾಗೆಯೇ ಸ್ವಲ್ಪ ಗೋಡಂಬಿನ ಹಾಕ್ಬಿಟ್ಟು ಫ್ರೈ ಮಾಡಿ. ಸೊ ಇದಕ್ಕೇನು ಮಾಡಬೇಕಂದ್ರೆ ನೀವು ಗ್ರೈಂಡ್ ಮಾಡಿರ್ತೀವಲ್ಲ, ಏನು ಕಾಯಿ ಇರ್ಬೋದು, ಗಸಗಸೆ, ಚಕ್ಕೆ, ಲವಂಗ, ಹಾಗೆಯೇ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಗ್ರೈಂಡ್ ಮಾಡಿರ್ತೀರಲ್ವ, ಆ ಗ್ರೈಂಡಿಂಗನ್ನ ಇದಕ್ಕೆ ಸ್ವಲ್ಪನೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಅದು ಈ ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ. ತುಪ್ಪ ಜಾಸ್ತಿ ತಿನ್ನೋದು ಜಾಸ್ತಿನೇ ಹಾಕ್ಬೋದು. ನಾನು ಸ್ವಲ್ಪನೇ ತುಪ್ಪ ಹಾಕಿದ್ದೀನಿ, ಜಾಸ್ತಿ ಹಾಕೋಕ್ಕೆ ಹೋಗಿಲ್ಲ. ಓಕೆ, ಡ್ರೈ ಫ್ರೂಟ್ಸ್ ಅಷ್ಟೇ ಸ್ವಲ್ಪನೇ ಹಾಕಿದ್ದೀನಿ. ಯಾಕಂದರೆ ಇದು ಏನು ಗಸಗಸೆ ಪಾಯಸ ಆಗಿದ್ದರಿಂದ ಗಸಗಸೆ ಫ್ಲೇವರ್ ಚೆನ್ನಾಗಿ ಕಾಣಬೇಕು. ಡ್ರೈ ಫ್ರೂಟ್ಸ್ ಇರ್ಬೋದು, ತುಪ್ಪ ಇರ್ಬೋದು ಜಾಸ್ತಿ ಹಾಕಿದ್ರೆ ಫ್ಲೇವರ್ ಅದ್ರದ್ದು ಆಗಿಬಿಡುತ್ತೆ ಅಲ್ವಾ. ಹಾಗಾಗಿ ತುಂಬ ಚೆನ್ನಾಗಿದೆ. ಯಾಕಂದ್ರೆ ನಾನು ಬೆಲ್ಲ ಯೂಸ್ ಮಾಡಿದ್ರಿಂದ ಸೊ ನನ್ನ ಮಗನಿಗೆ ಕೂಡ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಮಕ್ಕಳಿಗೆ ಗಸಗಸೆ ಕೊಟ್ಟರೆ ಸ್ವಲ್ಪ ನಿದ್ದೆ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ. ಆ್ಯಂಡ್ ನಮಗೂ ಕೂಡ ಅಷ್ಟೇ, ತಂಪು ಕೂಡ ಹೌದು, ಗಸಗಸೆ ನಿದ್ದೆನೂ ತುಂಬ ಚೆನ್ನಾಗಿ ಮಾಡ್ಬೋದು. ಸೊ 1 ಗ್ಲಾಸ್ ತೊಗೊಂಡ್ರೆ ಸಾಕು, ಜಾಸ್ತಿ ಕುಡಿಬಾರ್ದು. ಓಕೆನಾ, ಇದು ನಶೆ ಇರುತ್ತೆ ಅಂತಾರಲ್ಲ ಆ ಥರ ಆಗುತ್ತೆ. ಸೊ ಇಲ್ಲಿ ನೋಡಿ, ಈ ಥರ ನಾನು ತುಪ್ಪದಲ್ಲಿ ಫ್ರೈ ಮಾಡಿಟ್ಟಿದ್ದೀನಿ. ಸೊ ಅದು ಉರಿಲೇ ಇದೆ, ಹಾಗೆಯೇ ಅಂದರೆ ಗ್ಯಾಸ್ ಮೇಲೇ ಇದೆ. ಇದಕ್ಕೆ ನಾನು ಬೆಲ್ಲದ ನೀರನ್ನ, ಸೋಸಿಟ್ಟಿರುವ ಬೆಲ್ಲದ ನೀರನ್ನ ಹಾಕ್ಕೊತಾ ಇದ್ದೀನಿ. ಸೊ ನೀವು ಬೆಲ್ಲದ ನೀರನ್ನ ಏನು ಮಾಡಿ ಅಂದರೆ 2 ಟೈಪ್ ಹಾಕಿ. ಫಸ್ಟ್ ಒಂದು ಸತಿ ಹಾಕಿ ಚೆಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಕರೆಕ್ಟ್ ಇದೆಯಾ, ಏನು ಸ್ವೀಟ್ ಕರೆಕ್ಟಾಗಿದೆಯಾ ಏನು ಅಂತೇಳಿ. ಕೆಲವ್ರ ಮನೇಲಿ ಜಾಸ್ತಿ ಸ್ವೀಟ್ ತಿನ್ನಲ್ಲ ಅಲ್ವಾ, ಹಾಗಾಗಿ ನಾನು ಇಷ್ಟನ್ನು ಆ್ಯಡ್ ಮಾಡಿದೆ, ನನಗೆ ಅಷ್ಟು ಬೇಕಿತ್ತು ಅಂತ ಹೇಳಿ ಆ್ಯಡ್ ಮಾಡಿಬಿಟ್ಟು ಈ ಥರ ನೀಟಾಗಿ ಅದು ತಳ ಹಿಡಿಯುತ್ತೆ. ಆವಾಗ ನೀವು ಸ್ಪೂನಲ್ಲಿ ಆಡಿಸ್ತಾ ಇರಬೇಕಾಗತ್ತೆ. ಓಕೆನಾ, ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕಾಗತ್ತೆ. ಇದು ಚೆನ್ನಾಗಿ ಕುದ್ರ ಮೇಲೆ ನೋಡಿ ಈ ಥರ ಬರುತ್ತೆ. ಓಕೆನಾ, ಈ ಥರ ಬಂದ ಮೇಲೆ ನೀವು ಸ್ವಲ್ಪ ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಾವು ಯಾವುದೇ ರೀತಿ ಅಡುಗೆ ಮಾಡಬೇಕಂದ್ರೂ ಕೂಡ ಸೊ ಒಂದು ಉಪ್ಪು, ಖಾರ, ಹುಳಿ ಅನ್ನೋದು ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ಬಟ್ ಇದು ಸ್ವೀಟ್ ಅಡುಗೆ ಆಗಿದ್ದರಿಂದ ಸ್ವೀಟಿಗೆ ತಕ್ಕಷ್ಟು ನೀವು ಏನು ಮಾಡಬೇಕು, ಉಪ್ಪನ್ನ ಕೂಡ ಆ್ಯಡ್ ಮಾಡಬೇಕಾಗತ್ತೆ. ಅಂದರೆ 1 ಚಿಟಿಕೆಯಷ್ಟು ಉಪ್ಪು ಬೇಕಾಗತ್ತೆ. ಓಕೆನಾ, ಆ್ಯಡ್ ಮಾಡಿದ್ದೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಘಮ ಅಂತೂ ಸಖತ್ತಾಗಿ ಬರ್ತಾ ಇರುತ್ತೆ. ಒಂದು ಸತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ಎಷ್ಟು ಚೆನ್ನಾಗಿ ಬರುತ್ತೆ. ಯಾಕಂದರೆ ನಾವಿಲ್ಲಿ ಬೆಲ್ಲದು ಕೂಡ ಆ್ಯಡ್ ಮಾಡಿದ್ದೀವಲ್ವಾ, ಇದು ಕಂಪ್ಲೀಟ್ಲಿ ಒಂಥರ ಹಳ್ಳಿ ಸ್ಟೈಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ತುಂಬ ಹೆಲ್ತಿಗೆ ಒಳ್ಳೆಯದು. ಹಾಗೆ ನಾನಿಲ್ಲಿ 1 ಲೋಟ ಹಾಲನ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಲನ್ನ ಯಾಕೆ ಆ್ಯಡ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಒಂದು ಗಸಗಸೆ ಮತ್ತು ಅಕ್ಕಿ ಸ್ವಲ್ಪ ಹಾಕಿರ್ತೀವಲ್ವ, ಪಾಯಸ ಸ್ವಲ್ಪ ಕಡಿಮೆ ಅನಿಸುತ್ತೆ. ಇನ್ನೊಂದು ಬೆಲ್ಲ ಹಾಕಿದ್ರಿಂದ ಹಾಲು, ಬೆಲ್ಲ ಮತ್ತು ಗಸಗಸೆ, ಮತ್ತು ಲವಂಗ ಮತ್ತು ಏಲಕ್ಕಿ, ಕಾಯಿ ಇದ್ರದ್ದೆಲ್ಲ ಟೋಟಲಾಗಿ ಫ್ಲೇವರ್ ಬಂದುಬಿಟ್ಟು ಆಹಾ ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ. ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು. ಯೂಶ್ವಲಾಗಿ ಇದಕ್ಕೆ ನಾನು ಮಾತ್ರ ಅಂದರೆ ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ನಾನು ಹಾಲನ್ನ ಆ್ಯಡ್ ಮಾಡಿಕೊಂಡೆ. ನಿಮ್ಗೆ ಇಷ್ಟ ಇದ್ದರೆ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ. ಓಕೆನಾ,
ಸೊ ಈ ಥರ ಆಯಿತು. ಇದನ್ನ ಒಂದು ಸತಿ ಮತ್ತೆ ಒಂದು 5 to 6 ಮಿನಿಟ್ಸಷ್ಟು ಬಿಟ್ಟು ಅಲ್ಲಾಡಿಸಿ ಅದು ಚೆನ್ನಾಗಿ ಕುದ್ರ ಮೇಲೆ ಇಳಿಸ್ಬಿಟ್ಟು ಇದಕ್ಕೆ ಮೇಲ್ಗಡೆ ಗಾರ್ನಿಷ್ಗೆ ನೀವು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಬೋದು. ಸೊ ನಾನು ಡ್ರೈ ಫ್ರೂಟ್ಸ್ನ ಆ್ಯಡ್ ಬಾದಾಮ್ ಮತ್ತು ಗೋಡಂಬಿ ಡ್ರೈ ಫ್ರೂಟ್ಸ್ನ ಈ ಥರ ಒಂದು ಡ್ರೈ ಫ್ರೂಟ್ಸ್ ಚಾಪ್ಸಲ್ಲಿ ಈ ಥರ ಮಾಡಿ ಗಾರ್ನಿಷ್ ಮಾಡಿಕೊಂಡೆ. ಸೊ ಈ ಡ್ರೈ ಫ್ರೂಟ್ಸು ಏನು ನಾನು ಇವಾಗ ಚಾಪ್ಸ್ ಮಾಡಿದ್ನಲ್ವ, ಇದು ತುಂಬ ಯೂಸ್ಫುಲ್ ಆಗುತ್ತೆ ನನಗಂತೂ. ನೀವು ಬೇಕಾದ್ರೆ ಒಂದ್ಸತಿ ಬೇಕಂದರೆ ನಾನು ಲಿಂಕ್ನ ಕೊಡ್ತೀನಿ, ಚೆಕ್ ಮಾಡಿ ತರಿಸ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ತನಕ ವಾಚ್ ಮಾಡೋದಕ್ಕೆ. ಬ್ಯೂಟಿಫುಲ್ ಆದ ಒಂದು ರೆಸಿಪಿನ ತೋರಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.